ಚಿತ್ರ ಮಾದರಿಯಲ್ಲಿ ಅಕ್ರಮ ಮದ್ಯ ಸಾಗಾಟ ಮಹಾರಾಷ್ಟ್ರದಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಹಿನ್ನೆಲೆ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡ್ತಾ ಇದ್ದಂತಹ ವಿಚಾರ ಗೊತ್ತಾಗ್ತಾ ಇದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಸಾಗಾಟವನ್ನ ನಡೆಸಲಾಗ್ತಾ ಇತ್ತು. ಕಂಟೇನರ್ನಲ್ಲಿ ಲಕ್ಷ ಮೌಲ್ಯದ ಮದ್ಯ ಸಾಗಾಟವನ್ನ ಅಕ್ರಮವಾಗಿ ಮಾಡಲಾಗ್ತಾ ಇತ್ತು. ಬೆಳಗಾವಿ ಮಾಳಮಾರುತಿ ಠಾಣೆಯ ಪೊಲೀಸರಿಂದ ಏಕಾಏಕಿ ದಾಳಿಯನ್ನು ನಡೆಸಲಾಗಿದೆ. ಈ ಒಂದು ದಾಳಿಯ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಿರೋದು 7,000 ಲೀಟರ್ನ 900 ಬಾಕ್ಸ್ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡ್ತಾ ಇದ್ರು. ಇದನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದಾಜು 30 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಮದ್ಯವನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕಂಟೈನರ್ ಚಾಲಕನನ್ನ ಬಂಧಿಸಲಾಗಿದೆ. ಯಾರು ಕೊಟ್ರು, ಏನ್ ಕೊಟ್ರು, ಎಲ್ಲಾ ಡೀಟೇಲ್ಸ್ಗಳನ್ನ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಇನ್ನು ಈ ಒಂದು ವಿಚಾರದ ಬಗ್ಗೆ ಶ್ರೀಧರ್ ಕೋಟಾರ್ ಗಸ್ತಿ ಚಿಟ್ಚಾಟ್ ನಡೆಸಿದ್ದಾರೆ ಪೊಲೀಸರೊಟ್ಟಿಗೆ. ನೋಡೋಣ. ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಾಟ ಆಗ್ತಿರ್ತಕ್ಕಂಥ ಏನು ಅಕ್ರಮ ಮದ್ಯವನ್ನು ಈಗ ಮಾಳಮಾರುತಿ ಪೊಲೀಸರು ಈಗ ಕಾರ್ಯಾಚರಣೆ ನಡೆಸುವ ಮೂಲಕ ಈಗ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಏನು ಕಂಟೈನರ್ನಲ್ಲಿ ಸುಮಾರು 900 ಬಾಕ್ಸ್ಗಳು ಮತ್ತು 7,000 ಲೀಟರ್ ಇರತಕ್ಕಂಥ ಒಟ್ಟು ಒಂದು 30 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಒಂದು ಏನು ಮದ್ಯವನ್ನು ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಮದ್ಯವನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕಳಿಸಲಾಗ್ತಾ ಇದೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಒಂದು ಮಾಳಮಾರುತಿ ಇನ್ಸ್ಪೆಕ್ಟರ್ BR ಗಡ್ಡೇಕರ್ ಮತ್ತು ಮಾರ್ಕೆಟ್ ACP ಆದಂಥ ಸತ್ನಾಗ್ ನೇತೃತ್ವದ ತಂಡ ಏನಿದೆ ಆ ತಂಡ ಈಗ ಒಂದು ಕಾರ್ಯಾಚರಣೆ ನಡೆಸುವ ಮೂಲಕ ಈ ಒಂದು 900 ಬಾಕ್ಸ್ಗಳ ಲಿಕ್ಕರ್ಗಳನ್ನು ಈಗಾಗಲೇ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇದು ರಾಯಲ್ ಬ್ಲೂ ಅನ್ನುವಂಥ ಒಂದು ಮದ್ಯದ ಬಾಟಲ್ಗಳನ್ನು ಈಗ ವಶಕ್ಕೆ ಪಡಿಸಿಕೊಂಡು ಈಗ ಪಂಚನಾಮ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಮದ್ಯವನ್ನು ಏನು ಸಾಗಾಟ ಮಾಡ್ತಿರ್ತಕ್ಕಂಥ ಮಾಹಿತಿ ಒಂದು ಖಚಿತ ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ಮಾಹಿತಿ ಗೊತ್ತಾದ ಬೆನ್ನಲ್ಲೇ ಏನು ಈಗ ದಾಳಿ ನಡೆಸಿರ್ತಕ್ಕಂಥ ಬನ್ನಿ ಸ್ವತಃ ಈಗ ಪೊಲೀಸ್ ಆಯುಕ್ತರಾದಂಥ ಭೂಷಣ್ ಸರ್ ಕೂಡ ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಸರ್, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಸರ್? ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಟ್ರಕ್ ಗೋವಾದಿಂದ ಮಹಾರಾಷ್ಟ್ರ ಕಡೆ ಹೋಗ್ತಾ ಇತ್ತು ಅಂತ ಮಾಹಿತಿ ಬಂದಿದೆ. ನಾವೀಗ ಇನ್ನೂ ಬಾಕಿ ಇನ್ವೆಸ್ಟಿಗೇಷನ್ನಲ್ಲಿ ಆದಮೇಲೆ ಖಚಿತ ಆಗುತ್ತೆ. ನಮ್ಮ ಮಾಳಮಾರುತಿ ಟೀಮ್ಗೆ ಒಂದು ಮಾಹಿತಿ ಬಂತು, ಈ ಥರ ವಿದೌಟ್ ಪೇಪರ್ಸ್ ಇಲಿಸಿಟ್ ಲೀಕರ್ ಹೋಗ್ತಾ ಇದೆ ಅಂತ. ಅವರು ತಕ್ಷಣವೇ ಅದನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಸುಮಾರು 7,000 ಲೀಟರ್ ಇದರಲ್ಲಿ ಮದ್ಯ ಇದೆ. ಅದರ ವ್ಯಾಲ್ಯೂ 25 ಲಕ್ಷಕ್ಕಿಂತ ಜಾಸ್ತಿ ಇರ್ಬೋದು. ಈಗ ಸೋರ್ಸ್ ಏನಿದೆ, ಯಾವ ಫ್ಯಾಕ್ಟರಿಯಿಂದ ಹೋಗ್ತಾ ಇದ್ದು ಅದು ಎಲ್ಲ ಬರೋ ದಿನಗಳಲ್ಲಿ ನಾವು ಪತ್ತೆ ಮಾಡ್ತೀವಿ. ಯಾರನ್ನ ವಶಕ್ಕೆ ಪಡೆದಿದ್ರು ಸರ್? ಹೌದು, ಈ ಟ್ರಕ್ದು ಡ್ರೈವರ್ ಯಾರಿದ್ದಾರೆ ಅವರಿಗೆ ವಶಕ್ಕೆ ಪಡೆದಿದ್ದೀವಿ. ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆ ಸಾಗಾಟ ಮಾಡ್ತಾ ಇದ್ರು ಅಂತ ಮಾಹಿತಿ ಅದು ಒಂದು ಪಾಸಿಬಿಲಿಟಿ ಇರುತ್ತೆ. ವಿ ಕ್ಯಾನಾಟ್ ರೂಲ್ ಇಟ್ ಔಟ್, ಬಟ್ ಖಚಿತ ಮಾಡೋಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಖಚಿತವಾಗಿ ಹೇಳ್ಬೋದು. ಸರ್, ಕರ್ನಾಟಕ ಗೋವಾ ಮಧ್ಯೆ ಒಂದು ಚೆಕ್ ಪೋಸ್ಟ್ ಇದೆ ಸರ್. ಅಲ್ಲಿ ಅಬಕಾರಿ ಇಲಾಖೆ ಇದೆ, ಏನು RTO ಆಗಿರ್ಬೋದು, ಎರಡೂ ರಾಜ್ಯದ ಚೆಕ್ ಪೋಸ್ಟ್ ದಾಟಿ ಬಂದಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಈ ಒಂದು ಚೆಕ್ ಪೋಸ್ಟ್ ಲೂಪ್ ಹೋಲ್ಸ್ ಆಗಿದ್ದಾವೆ ಅಂತ ಅನಿಸಲ್ವಾ ಸರ್? ಸಾಕಷ್ಟು ಮೂವ್ಮೆಂಟ್ ಇರುತ್ತೆ. ಬರೋ ದಿನಗಳಲ್ಲಿ ವಿಲ್ ಡೂ ಮೋರ್ ಸಚ್ ಇಂಟೆಲಿಜೆನ್ಸ್ ಬೇಸ್ಡ್ ಆಪರೇಷನ್ ನಾವು ಮಾಡ್ತೀವಿ. ಯಾಕಂದ್ರೆ ಇಲ್ಲಿವರೆಗೆ ಅಬಕಾರಿ ಇಲಾಖೆ ಮಾಡಿ ಕಾರ್ಯಾಚರಣೆಯಲ್ಲಿ ಮಾಡಿಫೈ ಮಾಡ್ಕೊಂಡು ಮದ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ವೆಹಿಕಲ್ಗಳನ್ನ ಹಿಡಿದಿದ್ರು ಸರ್. ಈ ರೀತಿ ಓಪನ್ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಶಾಮೀಲಾಗಿದ್ದಾರೆ ಅಂತ ಅನ್ನೋ ಅನುಮಾನಗಳು. ಬೇರೆ ಇಲಾಖೆ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಆಗಲ್ಲ. ನಮ್ಮ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಏನು ಟೀಮಿಗೆ ಏನೋ ರಿವಾರ್ಡ್ ಕೊಡ್ತಾ ಇದ್ದಾರೆ ಸರ್? ಹೌದು, ಒಂದು ಕ್ಯಾಶ್ ರಿವಾರ್ಡ್ ಅವರಿಗೆ ನಾವು ಡಿಕ್ಲೇರ್ ಮಾಡ್ತಾರೆ. ಸೊ ಇದು ಏನಂದ್ರೆ ಪೊಲೀಸ್ ಕಮಿಷನರ್ ಹೇಳುವಂತ ಮಾತು ಏನು ಖಚಿತ ಮಾಹಿತಿ ಮೇರೆಗೆ ಇದು ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು. ಜೊತೆಗೆ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ಇದು ಸಾಗಾಟ ಮಾಡ್ತಿರ್ತಕ್ಕಂಥ ಪತ್ತೆಯಾಗಿದೆ. ಒಟ್ಟಿನಲ್ಲಿ ಏನು 900 ಬಾಕ್ಸ್ಗಳು ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಒಟ್ಟು ಏನು 30 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಮದ್ಯದ ಬಾಟಲ್ಗೆ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ಒಬ್ಬ ಆರೋಪಿನಿಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಹಾಗಾಗಿ ಈ ಒಂದು ಮದ್ಯ ಗೋವಾದಿಂದ ಎಲ್ಲಿ ಲೋಡಿಂಗ್ ಮಾಡಲಾಯಿತು ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲಿ ಇದು ಏನು ಸಪ್ಲೈ ಮಾಡಲಾಗ್ತಾಯಿತ್ತು ಅನ್ನೋಂಥ ವಿಚಾರ ಕೂಡ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರ್, TV5 ಬೆಳಗಾವಿ.